ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಿಕ್ಕು ಮಿಕ್ಕು ವ್ಲಾಗ್ಸ್. ನಾನಿವತ್ತು ಚಟ್ಪಟ ಮಸಾಲೆದಾರ್ ಪೋಹಾ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಒಂದ್ಸತಿ ನಾವು ಮಹಾರಾಷ್ಟ್ರಕ್ಕೆ ಹೋಗಿದ್ವಿ. ಅಲ್ಲಿ ಒಂದು ಧಾಬಾ ಅಲ್ಲಿ ಈ ಪೋಹಾನ ಟೇಸ್ಟ್ ಮಾಡಿದ್ವಿ. ಅದುವರೆಗೂ ಅವಲಕ್ಕಿ ಕೂಡ ಇಷ್ಟು ಡಿಲಿಷಿಯಸ್ ಆಗಿರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಹಾಗಾಗಿ ಸೊ ಲೆಟ್ಸ್ ಬಿಗಿನ್. ಸೊ ಫಸ್ಟು ಕುಕ್ಕರಲ್ಲಿ 2 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಮತ್ತು 1 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಇದು ಬಿಸಿ ಆದಮೇಲೆ 1 ಸ್ಪೂನ್ ಸಾಸಿವೆ ಹಾಕೋತಿದ್ದೀನಿ. ಸಾಸಿವೆ ಚಿಟ್ಕುಟ್ಟಿದ್ದಾದಮೇಲೆ 1 ಪಿಂಚ್ ಹಿಂಗು ಹಾಕೋತಾ ಇದ್ದೀನಿ. ನಾನಿಲ್ಲಿ LG ಹಿಂಗು ಬಳಸ್ತಿದ್ದೀನಿ. ಸೊ ಈಗ ಒಗ್ಗರಣೆಗೆ 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ ಹಾಕೋತಾ ಇದ್ದೀನಿ. ಜಸ್ಟ್ ಗಿವ್ ಇಟ್ ಅ ಟಾಸ್. ಅದು ಲೈಟ್ ಬ್ರೌನ್ ಆದಮೇಲೆ ಹ್ಯಾಂಡ್ ಫುಲ್ ಆಫ್ ಕಡಲೆ ಬೀಜ ಹಾಕೋತಾ ಇದ್ದೀನಿ. ಕೈ ತುಂಬ ಹಾಕೋತಾ ಇದ್ದೀನಿ. ಬಿಕಾಸ್ ಬಾಯಿಗೂ ಕಡಲೆ ಬೀಜ ತುತ್ತುಗೂ ಸಿಗ್ತಿದ್ರೆ ಅದು ಟೇಸ್ಟೇ ಬೇರೆ. ನೀವು ಬೇಕಿದ್ರೆ ಸ್ವಲ್ಪ ಕ್ಯಾಶ್ಯೂಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಈಗ ಒಂದು ಚಿಕ್ಕ ಈರುಳ್ಳಿ ಮೀಡಿಯಮ್ ಸೈಜ್ ಹಚ್ಕೊಂಡಿದ್ದೀನಿ, ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಆನಿಯನ್ಸ್ನ ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಳಿ. ಅದಾದಮೇಲೆ ಫೈನ್ಲಿ ಚಾಪ್ಡ್ ಕ್ಯಾರೆಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈ ಉಪ್ಮಾ ಟೇಸ್ಟ್ ನೀವು ಮಾಡಿದ್ರೆ ಖಂಡಿತ ಕಳೆದೋಗ್ತೀರಾ, ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಈಗ 2 ಚಿಕ್ಕ ಕ್ಯಾಪ್ಸಿಕಮ್ಸ್ನ ಹಚ್ಕೊಂಡಿದ್ದೀನಿ, ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಒಂದು ಸತಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಡಿ. ಸ್ವಲ್ಪ ಉಪ್ಪು, ಓನ್ಲಿ ಫಾರ್ ವೆಜಿಟೇಬಲ್ಸ್ಗೆ ಎಷ್ಟು ಬೇಕೋ ಅಷ್ಟು. ಆ್ಯಂಡ್ ಗಿವ್ ಇಟ್ ಅ ನೈಸ್ ಮಿಕ್ಸ್. ಆಮೇಲೆ ಇದಕ್ಕೆ ಒಂದು ಚಿಕ್ಕ ಸೈಜ್ ಟೊಮೆಟೊ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ. ಬನ್ನಿ, ಒಂದು 1/2 ಸ್ಪೂನ್ ಧನಿಯಾ ಪುಡಿ ಹಾಕ್ಕೋತಿದ್ದೀನಿ, 1 ಸ್ಪೂನ್ ಖಾರದ ಪುಡಿ ಹಾಕ್ಕೋತಿದ್ದೀನಿ. ನೀವು ಬೇಕಿದ್ರೆ ಖಾರ ಕಮ್ಮಿ ತಿಂದರೆ ಒಂಚೂರು ಕಮ್ಮಿ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ, ಕಲರ್ಫುಲ್ಲಾಗಿರಬೇಕಲ್ಲ ಅದಕ್ಕೆ. ಹಾಗೆ 1 ಸ್ಪೂನ್ ಸಕ್ಕರೆ ಹಾಕ್ಕೋತಿದ್ದೀನಿ. ಸಕ್ಕರೆನ ಪ್ಲೀಸ್ ಸ್ಕಿಪ್ ಮಾಡಬೇಡಿ. ಇಟ್ ಈಸ್ ಗೋನಾ ಆ್ಯಡ್ ಟೇಸ್ಟ್ ಟು ಯುವರ್ ರೆಸಿಪಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ರಿಂದ 10 ನಿಮಿಷ ಪ್ಲೇಟ್ ಮುಚ್ಚಿಟ್ಬಿಡಿ. ಲೆಟ್ ಇಟ್ ಕುಕ್, ಅಂದರೆ ಹಾಫ್ ಕುಕ್. ಇದಾದಮೇಲೆ ಆಗ್ತಾನೆ ವಾಶ್ ಮಾಡಿ ಇರ್ತಕ್ಕಂತಹ ಅವಲಕ್ಕಿನ ಆ್ಯಡ್ ಮಾಡ್ತಿದ್ದೀನಿ. ಡೋಂಟ್ ಸೋಕ್ ಪಫ್ಡ್ ರೈಸ್, ಜಸ್ಟ್ ಅದನ್ನು ವಾಶ್ ಮಾಡಿ ಇಮಿಡಿಯೇಟಾಗಿ ಹಾಕ್ಬಿಡಿ. ಈಗ ಅವಲಕ್ಕಿಗೆ ಎಷ್ಟು ಬೇಕೋ ಉಪ್ಪನ್ನು ಒಂದು ಸತಿ ಆ್ಯಡ್ ಮಾಡ್ಕೊಂಡ್ಬಿಡಿ. ಜಸ್ಟ್ ಗಿವ್ ಇಟ್ ಅ ನೈಸ್ ಮಿಕ್ಸ್. ಕೆಳಗಡೆಯಿಂದ ಬಾಟಮಿಂದ ನೀಟಾಗಿ ಕಲಿಸ್ಕೊಳ್ಳಿ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಟ್ ಹೆಲ್ಪ್ಸ್ ಅದರ್ಸ್ ಆಸ್ ವೆಲ್. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ಅವರ್ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ನೌ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್. ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್. ಸೊ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಪ್ಲೇಟ್ ಮುಚ್ಚಿಡಿ. ಆಮೇಲೆ ಈಗ ನಾನು ಒಂದು 1/2 ಕಪ್ಪಷ್ಟು ಫ್ರೆಶ್ಲಿ ಗ್ರೇಟೆಡ್ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ. ಅಷ್ಟೇ, ಜಸ್ಟ್ ಗಿವ್ ಇಟ್ ಅ ನೈಸ್ ಮಿಕ್ಸ್ and it's ready to satisfy your taste buds. Bisi masaledar chatpata poha ready to serve. So khandita try ಮಾಡಿ, enjoy this delicious veg masala poha and let us know how it turned out in the comments below. Thank you so much for watching. See you all in next video. Until then, take care.